ಸಮೀರ್ ವಿಡಿಯೋ ಬೆನ್ನಲ್ಲೇ ಸಂಚಲನ ಸೃಷ್ಟಿ ಮಾಡಿದ ಈ ಒಂದು ಪ್ರಕರಣ ರಾಜ್ಯದಲ್ಲಿ ಭುಗಿಲೆದ್ದ ಸಮೀರ್ ವಿರುದ್ಧದ ಆಕ್ರೋಶ. ಸೌಜನ್ಯ ಕೇಸ್ ಹೋರಾಟಕ್ಕೆ ಡಿ ಬಾಸ್ ಸಾಥ್ ಕೊಡ್ತಾರಾ? ಹಾಗಾದ್ರೆ ಘಟನೆ ನಡೆದು 1.5 ದಶಕ ಕಳೆದ್ರೂ ಕೂಡ ಸಿಗದ ನ್ಯಾಯ. ಸೌಜನ್ಯ ಕೇಸಿಗೆ ದರ್ಶನ್ ಅಭಿಮಾನಿಗಳ ಸಾಥ್. ಹಾಗಾದ್ರೆ ದರ್ಶನ್ ಅಭಿಮಾನಿಗಳು ಸಮೀರ್ ಜೊತೆ ಹೋರಾಟಕ್ಕೆ ಇಳಿತಾರಾ? ಸೌಜನ್ಯ ಕೇಸ್ ಹೋರಾಟಕ್ಕೆ ಡಿ ಬಾಸ್ ಸಾಥ್ ಕೊಡ್ತಾರಾ? ಒಂದು ಗ್ರಾಮ, ಆ ಗ್ರಾಮದಲ್ಲಿ ಹೆಣ್ಣು ಮಗಳೊಬ್ಬಳನ್ನ ಪ್ರಭಾವಿಗಳು ಎಳೆದೊಯ್ದು ಅತ್ಯಾಚಾರ ಮಾಡಿದ್ದಾರೆ. ಆ ಅತ್ಯಾಚಾರದ ಹಿಂದಿನ ಉದ್ದೇಶ ಒಂದು ಕಾಮ, ಮತ್ತೊಂದು ಆಸೆ, ಮತ್ತೊಂದು ಮೋಹ, ಮತ್ತೊಂದು ಬೇರೆ ತರಹದ ಉದ್ದೇಶ ಅಂತ ಹೇಳಲಾಗ್ತಾ ಇದೆ. ಕೇಸು ನಡೆದು 14 ವರ್ಷ ಕಳೆಯಿತು. ಮಾಡಿದ ರೇಪಿಸ್ಟರು ಯಾರು ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ ಭಾರತದ ಕಾನೂನಿಗೆ ಸಾಧ್ಯವಾಗಲಿಲ್ಲ. ಸೌಜನ್ಯ ಅನ್ನುವಂತಹ ಹೆಣ್ಣು ಮಗಳನ್ನ ಪಾಂಗಳದಲ್ಲಿ ಎಳೆದೊಯ್ದು ಕೆಲ ಕ್ರೂರರು ಆಕೆಯನ್ನ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆಯಾದರೂ ಕೂಡ ಅದು ಮಾಡಿದ ಹಂತಕರು ಯಾರು, ರೇಪಿಸ್ಟರು ಯಾರು ಅಂತ ಕಂಡುಕೊಳ್ಳೋದಕ್ಕೆ ಭಾರತದ ಕಾನೂನಿಗೆ ಸಾಧ್ಯ ಆಗಿಲ್ಲ. ಕರ್ನಾಟಕದಲ್ಲಿ ದೊಡ್ಡ ತಿರುವು ಪಡೆದಂತಹ ಸೌಜನ್ಯ ಪ್ರಕರಣ, ಸಮೀರ್ ವಿಡಿಯೋದಿಂದ ರಾಜ್ಯದಲ್ಲಿ ಹೋರಾಟವೂ ಕೂಡ ಸಾಧ್ಯತೆಗಳಿದ್ದಾವೆ. ಚಿಂತಕರು, ಕೆಲ ಲೇಖಕರು ಕೂಡ ಇದಕ್ಕೆ ಸಾಥ್ ಕೊಡೋ ಸಾಧ್ಯತೆ ಇದೆ. ಇಂಟೆಲೆಕ್ಚುವಲ್ ಬುದ್ಧಿಜೀವಿಗಳು ದರ್ಶನ್ ಅಭಿಮಾನಿಗಳಿಂದ ಡಿ ಬಾಸ್ಗೆ ಮನವಿ, ಹೋರಾಟಕ್ಕೆ ಬಲ ನೀಡುವುದಕ್ಕೆ ದರ್ಶನ್ ಬರ್ತಾರ? ದರ್ಶನ್ನಿಂದ ಜನ ನಿರೀಕ್ಷೆ ಮಾಡ್ತಾ ಇರೋದು ಬರೀ ಪಟ್ಟಣಗೆರೆ ಶೆಡ್ ಮಾತ್ರ ಅಲ್ಲ. ಸೌಜನ್ಯ ಎನ್ನುವಂತಹ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಬರೀ 62 kg ಇರೋ ಸಮೀರ್ ಮಾತನಾಡಿದ್ದಾರೆ. 85 kgಗೂ ಹೆಚ್ಚಿರೋ ದರ್ಶನ್ ಯಾಕೆ ಮಾತನಾಡಲ್ಲ? ದರ್ಶನ್ ಮಾತನಾಡ್ತಾರೆ. ದರ್ಶನ್ಗೆ ಕರುಣೆ ಇದೆ. ದರ್ಶನ್ ಇನ್ನುಳಿದಂತಹ ಸೆಲೆಬ್ರಿಟಿಗಳ ಹಾಗಲ್ಲ. ದರ್ಶನ್ ಮನಸ್ಸು ಮೊಲದಂತೆ, ಆತನ ದೇಹ ಕಬ್ಬಿಣದಂತಿರ್ಬೋದು, ಮನಸ್ಸು ಮೊಲದಂತಹ ಮನಸ್ಸು. ಸೌಜನ್ಯ ಪ್ರಕರಣದಲ್ಲಿ ಒಂದು ವೇಳೆ ದರ್ಶನ್ ನಿಂತ್ಕೊಂಡ್ರೆ ನಿಜಕ್ಕೂ ಕೂಡ ಹೋರಾಟಗಳು ನಡೀತಾವೆ. ಇನ್ನೊಂದು ಕಡೆ ಸಮೀರ್ ವಿಡಿಯೋ ಕೂಡ ಸಂಚಲನ ಮೂಡಿಸ್ತಾ ಇದೆ. ಸಮೀರ್ ವಿಡಿಯೋ ಮಾಡಿ ಸೌಜನ್ಯ ಪ್ರಕರಣವನ್ನ ಚರ್ಚೆಗೆ ತಂದರೂ ಕೂಡ ಸಮೀರ್ ಒಬ್ಬ ಅವನು, ಸಮೀರ್ ಒಬ್ಬ ಇವನು ಅಂತ ಸಾಕಷ್ಟು ಬೇರೆ ಬೇರೆ ತರಹದ ವ್ಯಾಖ್ಯಾನಗಳು ವ್ಯಕ್ತವಾಗ್ತಾ ಇದೆ. ಒಟ್ಟಾರೆ ಸಮೀರ್ ಹೋರಾಟಕ್ಕೆ ಡಿ ಬಾಸ್ ಸಾಥ್ ಕೊಡೋದೇ ಆದರೆ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಸಿಗೋದಂತೂ ಖಂಡಿತ ಅಂತ ಹೇಳಿ ಜನ ಮಾತನಾಡ್ತಾ ಇದ್ದಾರೆ. ಜೊತೆಗೆ ಇದು ದರ್ಶನ್ ಅಭಿಮಾನಿಗಳಿಗೂ ಕೂಡ ಖುಷಿ ಕೊಡುವಂತಹ ಸುದ್ದಿ. ಸೌಜನ್ಯ ಪ್ರಕರಣದಲ್ಲಿ ಒಂದು ವೇಳೆ ದರ್ಶನ್ ಕೂಡ ಸಾಥ್ ಕೊಟ್ರೆ ನಿಜಕ್ಕೂ ಕೂಡ ಈ ಪ್ರಕರಣ ಮತ್ತಷ್ಟು ತೀವ್ರತೆಯನ್ನ ಪಡೆದುಕೊಳ್ಳೋದ್ರಲ್ಲಿ ಸಂಶಯ ಬೇಡ.